SSC MTS 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ನಿಮ್ಗಾಗಿ ಒಂದು ಗುಡ್ ನ್ಯೂಸ್ ಈಗಾಗಲೇ ಗೊತ್ತಾಗಿರ್ಬಹುದು ಅಥವಾ ಯಾರಿಗೆ ಗೊತ್ತಾಗಿಲ್ಲ ಅವರು ನೀವು ನೋಡಬಹುದು. ಏನು ಅಂತಂದ್ರೆ SSC MTS 2024 ಎಕ್ಸಾಮ್ ಡೇಟ್ ಇರುವಂತದ್ದು ಅನೌನ್ಸ್ ಆಗಿದೆ. ಎಕ್ಸಾಮ್ ಯಾವಾಗ್ಲಿಂದ ಯಾವಾಗಿನವರೆಗೆ ನಡೆಯುತ್ತೆ, ನಿಮ್ಮ ಎಕ್ಸಾಮ್ ಯಾವಾಗ ಬರುತ್ತೈತಿ, ಅದ್ರ ಜೊತೆಗೆ ನೀವು ಅಡ್ಮಿಟ್ ಕಾರ್ಡ್ ಇರುವಂತದ್ದು ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಎಕ್ಸಾಮ್ಗೆ ಬಹಳಷ್ಟು ಟೈಮ್ ಕಡಿಮೆ ಇದೆ ಈಗ. ಸೊ ಕಡಿಮೆ ಇರೋದರಿಂದ ಯಾವ ರೀತಿ ಪ್ರಿಪರೇಷನ್ ಮಾಡ್ಬೇಕು, ಯಾವೆಲ್ಲ ಸಬ್ಜೆಕ್ಟ್ಸ್ ಗಳು ಇರ್ತವೆ, ಯಾವ ಸಬ್ಜೆಕ್ಟ್ ಗಳ ಮೇಲೆ ಫೋಕಸ್ ಮಾಡ್ಬೇಕು, ಆ ಎಲ್ಲಾ ವಿಷಯಗಳ ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಿಮಗೆ ಏನಾದ್ರೂ SSC MTS ಎಕ್ಸಾಮ್ ಅಥವಾ ಹವಾಲ್ದಾರ್ ಎಕ್ಸಾಮ್ ಇದಕ್ಕೆ ಏನಾದ್ರೂ ಈ ಎಕ್ಸಾಮ್ಗೆ ರಿಲೇಟೆಡ್ ಏನಾದ್ರೂ ನಿಮ್ಗೆ ಡೌಟ್ಸ್ ಗಳಿದ್ರೆ ನೀವು ನನಗೆ ವಾಟ್ಸ್ಆಪ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಓಕೆ, ಎಕ್ಸಾಮ್ ಡೇಟ್ ಬಂದಿದೆ. ಅಫಿಸಿಯಲಿ ನೋಟಿಫಿಕೇಶನ್ ಇಲ್ಲಿ ನೋಡಬಹುದು ನೀವು. SSC MTS ಎಕ್ಸಾಮ್ ಅದ ಅಫಿಸಿಯಲ್ ನೋಟಿಫಿಕೇಶನ್ ಇದೆ ಇದು. ಇಲ್ಲಿ ನಿಮ್ಗೆ ಹೇಳಲಾಗ್ತಾ ಇದೆ ಏನು ಅಂತಂದ್ರೆ, ದ ಕಮಿಷನ್ ಹ್ಯಾಸ್ ಡಿಸೈಡೆಡ್ ಟು ಕಂಡಕ್ಟ್ ದ MTS ಅಂತಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂಡ್ ಹವಾಲ್ದಾರ್ CBIC-CBN ಎಕ್ಸಾಮಿನೇಷನ್ 2024 ಏನಿದೆ ಅದ್ರ ಎಕ್ಸಾಮ್ ಯಾವಾಗ್ಲಿಂದ ಇದೆ ಅಂತಂದ್ರೆ 30 ಸೆಪ್ಟೆಂಬರ್ ಅಂತಂದ್ರೆ 30 ಸೆಪ್ಟೆಂಬರ್ ದಿಂದ ಸ್ಟಾರ್ಟ್ ಆಗ್ತವೆ 2024. ಅಲ್ಲಿಂದ ಯಾವಾಗಿನವರೆಗೆ ಇರ್ತವೆ, 14 ನವೆಂಬರ್ ವರೆಗೆ ನಡೀತಾ ಇದಾವೆ. 14 ನವೆಂಬರ್ 2024 ಅಂತಂದ್ರೆ ಬರೋಬ್ಬರಿ 1.5 ತಿಂಗಳವರೆಗೆ ಎಕ್ಸಾಮ್ ಇದಾವೆ. ಬಟ್ ಅದರಲ್ಲಿ ನಡುವೆ ಗ್ಯಾಪ್ ಇರಬಹುದು, ಯಾಕಂತಂದ್ರೆ ಬೇರೆ ಎಕ್ಸಾಮ್ಸ್ ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿರ್ತವೆ. ನಿಮ್ಮ ಎಕ್ಸಾಮ್ ಯಾವಾಗ ಬರ್ತೈತಿ ಅನ್ನೋದನ್ನ SSC ದವ್ರು ಏನ್ ಮಾಡ್ತಾರ ಅಂತಂದ್ರೆ ಒಂದು ಲಿಂಕ್ ಅನ್ನ ಬಿಡ್ತಾರೆ. ನೀವು ನಿಮ್ಮ ಯಾವಾಗ ಶಿಫ್ಟ್ ಬರ್ತೈತಿ, ಯಾವ ಒಂದು ಡೇಟಿಗೆ ನಿಮ್ಮ ಎಕ್ಸಾಮ್ ಇರ್ತೈತಿ ಅದನ್ನ ನೀವು ಚೆಕ್ ಮಾಡ್ಕೋಬಹುದು. ಈಗ SSC MTS ಎಕ್ಸಾಮ್ಗೆ ನೀವು ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದು, ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಆಗುತ್ತೆ, ಯಾವಾಗ ನಿಮ್ಗೆ ಅಡ್ಮಿಟ್ ಕಾರ್ಡ್ ಕೈಗೆ ಸಿಗುತ್ತೆ ಅಂತೇಳಿ. ಉದಾಹರಣೆಗೆ ಈಗ ನಿಮ್ಮ ಎಕ್ಸಾಮ್ 30 ಸೆಪ್ಟೆಂಬರ್ಗೆನ ಇದೆ ಅಂತ ಹೇಳಿ ತಿಳ್ಕೊಳ್ರಿ. 30 ಸೆಪ್ಟೆಂಬರ್ 2024ಕ್ಕೆ ನಿಮ್ಮ ಎಕ್ಸಾಮ್ ಇದೆ. ಫಸ್ಟ್ ಶಿಫ್ಟ್, ಸೆಕೆಂಡ್, ಥರ್ಡ್ 3 ಶಿಫ್ಟ್ ಇರ್ತವೆ. ಯಾವ್ದೋ ಒಂದು ಶಿಫ್ಟ್ ಆಗಿರಬಹುದು. ಇದರಲ್ಲಿ ನೀವು ನಿಮ್ಮ ಅಡ್ಮಿಟ್ ಕಾರ್ಡ್ ಇರುವಂತದ್ದು ಯಾವಾಗ ಬರ್ತೈತಿ ಅಂತಂದ್ರೆ 25 ಸೆಪ್ಟೆಂಬರ್ 2024ಕ್ಕೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬರ್ತೈತಿ. ಇಲ್ಲಿ 25ನೇ ತಾರೀಕಿಗೆ ಅಡ್ಮಿಟ್ ಕಾರ್ಡ್ ನಿಮ್ದು ಬರ್ತೈತಿ. ಅಂದ್ರೆ ಏನು, ನಿಮ್ಮ ಶಿಫ್ಟ್ ನಿಮ್ಮ ಎಕ್ಸಾಮ್ ಡೇಟ್ ಯಾವಾಗಿರ್ತೈತಿ ಅದಕ್ಕಿಂತ 5 ದಿನಗಳ ಮುಂಚೆ ನಿಮ್ಮ ಎಕ್ಸಾಮ್ ಇರುವಂತದ್ದು ಇರ್ತಾ ಇದೆ. ಓಕೆನಾ. ಸೊ ಇದು ನಿಮ್ಮ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತೈತಿ ಅಂತ ಹೇಳಿ ಎಕ್ಸಾಮ್ ಡೇಟ್ ಗೊತ್ತಾಗಿದೆ ನಿಮ್ಗೀಗ. 30 ಸೆಪ್ಟೆಂಬರ್ ದಿಂದ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು 13 ಆಗಸ್ಟ್ ಇದೆ. 13 ಆಗಸ್ಟ್ 2024. ನಿಮ್ಮ ಹತ್ತಿರ ಇರುವಂತಹ ಟೈಮ್ ಎಷ್ಟು ಉಳಿದೈತೆ ನೋಡ್ರಿ. ಈ ಒಂದು ಆಗಸ್ಟದ ಒಂದು 15 ದಿವಸ ಇರ್ತಾವ. ಆಗಸ್ಟ್ ಸೆಪ್ಟೆಂಬರ್ದ ಒಂದು 25 ದಿನ, ಸೆಪ್ಟೆಂಬರ್ದ ಒಂದು 25 ದಿನ ಅಂತಂದ್ರೆ ಒಂದು 40 ಡೇಸ್ ನಿಮ್ಮ ಕೈ ಒಳಗಿದೆ. ಈ 40 ಡೇಸ್ ದಲ್ಲಿ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಅನ್ನ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಯಾವ ಒಂದು ಸಬ್ಜೆಕ್ಟ್ಸ್ ಗಳನ್ನ ನಾವು ಯಾವ ಸಬ್ಜೆಕ್ಟ್ಸ್ ಗಳಿಗೆ ಪ್ರಿಪರೇಷನ್ ಮಾಡ್ಬೇಕು, ಯಾವುದಕ್ಕೆ ಮಹತ್ವವನ್ನು ಕೊಡ್ಬೇಕು, ಮುಖ್ಯವಾಗಿ ನೀವು ಕೊಡ್ಬೇಕಾಗಿರುವಂತದ್ದು ಯಾವುದು ಅಂತಂದ್ರೆ GK ಸಬ್ಜೆಕ್ಟ್. GK ದಲ್ಲಿ ಯಾವುದು ಮುಖ್ಯವಾಗಿ ನಾವು ಓದ್ಬೇಕಾಗಿದೆ ಅನ್ನೋದನ್ನ ನೋಡೋಣ. GK ದಲ್ಲಿ ನಾವು ಓದ್ಬೇಕಾಗಿರುವಂತದ್ದು ಮುಖ್ಯವಾಗಿ ಒಂದೇದೇನು ಅಂತಂದ್ರೆ ಸ್ಟ್ಯಾಟಿಕ್ GK ಅನ್ನ ಓದ್ಕೊಳ್ರಿ. ಸ್ಟ್ಯಾಟಿಕ್ GK ದಲ್ಲಿ ಬರುವಂತಹ ಎಲ್ಲ ಟಾಪಿಕ್ಸ್ ಗಳನ್ನ ಓದ್ಕೋಬೇಕು. ಇವುಗಳ ಮೇಲೆ ಫೋಕಸ್ ಹೆಚ್ಚು ಮಾಡ್ಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಪಾಲಿಟಿ, ಸಂವಿಧಾನ ಅಂತ ಏನ್ ಹೇಳ್ತೇವೆ ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಇದರಲ್ಲಿ 1ರಿಂದ 50ರವರೆಗೆ 1ರಿಂದ 50ರವರೆಗೆ ಎಲ್ಲಾ ಆರ್ಟಿಕಲ್ಸ್ಗಳು, ಅನುಚ್ಛೇದಗಳು, ಎಲ್ಲ ಆರ್ಟಿಕಲ್ಸ್ಗಳು ಏನು ಬರ್ಬೇಕು ಅಂತಂದ್ರೆ ನಿಮ್ಗೆ ಬೈ ಹಾರ್ಟ್ ಬರ್ಬೇಕು. 1ರಿಂದ 50ರವರೆಗೆ ಎಲ್ಲಾ ಆರ್ಟಿಕಲ್ಸ್ಗಳು ಬೈ ಹಾರ್ಟ್ ಬರ್ಬೇಕು. ಇದರಿಂದ ಬಹಳಷ್ಟು ಕ್ವಶನ್ಸ್ ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಇದಾದ್ಮೇಲೆ ಮ್ಯಾಪ್ಸ್ ಗಳನ್ನ ಒಂದ್ ಸ್ವಲ್ಪ ನೋಡ್ಕೊಳ್ರಿ. ಇದ್ರೊಳಗ ಇಂಡಿಯನ್ ಮ್ಯಾಪ್ ಅನ್ನ ನೋಡ್ಕೊಳ್ರಿ. ಇಂಡಿಯನ್ ಮ್ಯಾಪ್ ದಲ್ಲಿ ಏನೇನು ಯಾವ್ಯಾವ ಇಂಪಾರ್ಟೆಂಟ್ ಪ್ಲೇಸಸ್ ಗಳದಾವ, ಅವು ಎಲ್ಲಿ ಬರ್ತಾವು, ಹೇಗೆ ಅಂತ ಅದನ್ನ ಒಂದ್ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಮ್ಯಾಪ್ ಆಯ್ತು. ಆಮೇಲೆ ನೆಕ್ಸ್ಟ್ ಪಾಲಿಟಿ, ಸ್ಟ್ಯಾಟಿಕ್ GK ಆಯ್ತು. ಇದ್ರ ಜೊತೆಗೆ ಇನ್ನೊಂದು ಸೈನ್ಸ್ ದಲ್ಲಿ ಬಯೋಲಜಿಯನ್ನ ಓದಬೇಕು. ಬಯೋಲಜಿ ಹೆಚ್ಚಿನ ಮಹತ್ವವನ್ನು ಕೊಡ್ರಿ. ಇಷ್ಟು ಟಾಪಿಕ್ಸ್ ಗಳನ್ನಂತೂ ನೀವು ಬಿಡಬಾರ್ದು, ಇವುಗಳಂತೂ ಓದ್ಲೇಬೇಕು ನೀವು. ಇದ್ರ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳು, ಕರೆಂಟ್
ಕರೆಂಟ್ ಅಫೇರ್ಸ್ ಎಲ್ಲಿಂದ ಓದ್ಬೇಕು ಅಂತಂದ್ರೆ ಜನವರಿದಿಂದ ಓದ್ರಿ. ಜನವರಿ 2024ರಿಂದ ಟಿಲ್ ನಿಮ್ಮ ಎಕ್ಸಾಮ್ ಯಾವಾಗಿನವರೆಗೆ ಇರ್ತೈತಿ ಅಲ್ಲಿವರೆಗೆ ನೀವು ಕರೆಂಟ್ ಅಫೇರ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಆದ್ರೆ ಹೆಚ್ಚಿನ ಮಹತ್ವ ಇವು ಎಲ್ಲ ಟಾಪಿಕ್ಸ್ ಗಳು GK ದಲ್ಲಿ ನೀವು ಕೊಡ್ಬೇಕು. ಇವುಗಳಿಗೆ ಮಹತ್ವವನ್ನ ಕೊಡ್ರಿ. ಯಾಕಂತಂದ್ರೆ ಈಗ ಎಕ್ಸಾಮ್ ಸಮೀಪ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬರ್ತೈತಿ ನಿಮ್ಗೆ, ಇಂಗ್ಲಿಷ್ ಬರ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ 3 ಪಾರ್ಟ್ಸ್ ಗಳನ್ನ ನಾವು ಡಿವೈಡ್ ಮಾಡ್ತೀವಿ. 3 ಪಾರ್ಟ್ಸ್ ಗಳಿಂದ ಬಹಳಷ್ಟು ಕ್ವಶನ್ಸ್ ಗಳು ಬರ್ತಾ ಇದಾವೆ. ಒಂದೇದು ಮುಖ್ಯವಾಗಿ ವೊಕ್ಯಾಬುಲರಿ ಅಂತಂದ್ರೆ ಶಬ್ದಕೋಶ. ಇದರಿಂದ 8ರಿಂದ 10 ಕ್ವಶನ್ಸ್ ಗಳು ಬರ್ತಾ ಇದಾವೆ. ಇದಾದ್ಮೇಲೆ ನೆಕ್ಸ್ಟ್ ಗ್ರಾಮರ್ಗೆ ಸಂಬಂಧಿಸಿದಂತವುಗಳು ಇದರಿಂದ 8ರಿಂದ 10 ಕ್ವಶನ್ಸ್ ಗಳು. ಇದಾದ್ಮೇಲೆ ನೆಕ್ಸ್ಟ್ ರೀಡಿಂಗ್ ಪಾರ್ಟ್, ರೀಡಿಂಗ್ ಓದುವಿಕೆ. ಸೊ ಇದ್ರೊಳಗೂ ಕೂಡ ಒಂದು 5 ಕ್ವಶನ್ಸ್ ಗಳು ಬರ್ತವೆ. ಇವು ಟಾಪಿಕ್ಸ್ ಗಳನ್ನ ಎಲ್ಲವೂ ನೋಡ್ಕೋಬೇಕು. ವೊಕ್ಯಾಬುಲರಿದಲ್ಲಿ ಏನ್ ಮಾಡ್ಬೇಕು? ವೊಕ್ಯಾಬುಲರಿದಲ್ಲಿ ನೀವು ಮಾಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಲ್ಲಿ ಎಷ್ಟು ಬಂದಿರ್ತಾವು ಅವು ಎಲ್ಲವುಗಳನ್ನ ಏನೇನ್ ಬರ್ತಾವ ಇದರಲ್ಲಿ ಸಿನಾನಿಮ್ಸ್ ಬರ್ತಾವು, ಆಂಟೋನಿಮ್ಸ್ ಬರ್ತಾವು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬರ್ತಾವು, ಇಡಿಯಂ ಫ್ರೇಸಸ್ ಗಳು ಬರ್ತಾವೆ. ಇಡಿಯಂ ಫ್ರೇಸಸ್ ಇವು ಎಲ್ಲವುಗಳನ್ನ ಹಿಂದಿನ ವರ್ಷ ಏನ್ ಕೇಳಿದಾರೋ ಅವುಗಳನ್ನ ಒಂದ್ ಸ್ವಲ್ಪ ಸರಿಯಾಗಿ ಓದ್ಕೊಡ್ರಿ. ಕೆಲವೊಂದಿಷ್ಟು ಟೈಮ್ ದಲ್ಲಿ ರಿಪೀಟ್ ಆಗುವಂತಹ ಚಾನ್ಸಸ್ ಇರ್ತವೆ. ಅದರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ್ದು ಆಪ್ಷನ್ಸ್ ಗಳನ್ನ ನಾವು ತೆಗೆದು ಹಾಕ್ಬೇಕು, ಯಾವ್ದು ಸರಿ ಆನ್ಸರ್ ಆಗಬಹುದು ಅಂತೇಳಿ. ಇದಾದ್ಮೇಲೆ ಗ್ರಾಮರ್ ದಲ್ಲಿ ನೀವು ಎಲ್ಲವುಗಳನ್ನ ಓದ್ಬೇಕಾಗತ್ತೆ. ಟೆನ್ಸಸ್ ಗಳಿಂದ ಹಿಡಿದು ಟೆನ್ಸಸ್ ಓದ್ಬೇಕಾಗತ್ತೆ. ಇದಾದ್ಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲ ಬರ್ಬೇಕು ನಿಮ್ಗೆ. ಪಾರ್ಟ್ಸ್ ಆಫ್ ಸ್ಪೀಚ್ 8 ಇದಾವು, ಅವುಗಳು ಎಲ್ಲವೂ ಬರ್ಬೇಕು ನಿಮ್ಗೆ. ಇದಾದ್ಮೇಲೆ ಆರ್ಟಿಕಲ್, ಇವುಗಳನ್ನ ಮುಖ್ಯವಾಗಿ ಗ್ರಾಮರ್ ದಲ್ಲಿ ಓದ್ಬೇಕು. ರೀಡಿಂಗ್ ಪಾರ್ಟ್ಸ್ ದಲ್ಲಿ ಏನಂತಂದ್ರೆ ಒಂದ್ ಸ್ವಲ್ಪ ಓದುವಿಕೆ ನಿಮ್ಗೆ ಇರ್ಬೇಕಾಗತ್ತೆ. ಓದೋದು ಫಾಸ್ಟ್ ಓದುವಂತದ್ದು ನಿಮ್ಗೆ ಬರ್ಬೇಕು. ರೀಡಿಂಗ್ ನೀವು ಏನ್ ಮಾಡ್ಬಹುದು, ಕೆಲವೊಂದಿಷ್ಟು ಹಿಂದಿನ ಇದ್ರೊಳಗನ ಕೆಲವೊಂದಿಷ್ಟು ಪ್ಯಾರಾಗ್ರಾಫ್ಸ್ ಬರ್ತಾವು. ಕ್ಲೋಸ್ ಟೆಸ್ಟ್ ಅಂತ ಒಂದ್ ಬರ್ತೈತಿ. ಹಿಂದಿನ ವರ್ಷ ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದು ನೋಡಿದ್ರೆ ಅಂತಂದ್ರೆ ಕ್ಲೋಸ್ ಟೆಸ್ಟ್ ಇರ್ತಾವು, 5 ಮಾರ್ಕ್ಸ್ ಇರ್ತೈತೆ ಅದು. ಅವುಗಳನ್ನ ಎಲ್ಲವುಗಳನ್ನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೋಬೇಕು. ನೀವು ಅರ್ಥ ಮಾಡ್ಕೊಂಡ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ನಿಮಗೆ ಮಾಡ್ಲಿಕ್ಕೆ ಬರ್ತಾ ಇದೆ. ಸೊ ಇವು ಅದರಲ್ಲಿ GK ದಲ್ಲಿ ಇವುಗಳನ್ನ ಎಲ್ಲ ನೋಡ್ಕೊಂಡು ಅದ್ರ ಜೊತೆಗೆ ಇಂಗ್ಲಿಷ್ ದಲ್ಲಿ ಇವೆಲ್ಲವುಗಳನ್ನ ನೋಡ್ಕೋಬೇಕು. ಓಕೆ. ಸೊ ಎಕ್ಸಾಮ್ ಡೇಟ್ ಈಗಾಗಲೇ ನಿಮ್ಗೆ ಹೇಳಿದೆ ನಾನು. ಎಕ್ಸಾಮ್ ಡೇಟ್ ಇರುವಂತದ್ದು 30 ಸೆಪ್ಟೆಂಬರ್ ದಿಂದ 14 ನವೆಂಬರ್ ವರೆಗೆ ಐತಿ. ನಿಮ್ಮ ಯಾವಾಗ ನಿಮ್ದು ಶಿಫ್ಟ್ ಬರ್ತೈತಿ ಅನ್ನೋದನ್ನ ನಾವೇನ್ ಮಾಡ್ತೀವಿ, ಅವ್ರು ಕಳ್ಸಿದ್ಮೇಲೆ ನಿಮ್ಗೊಂದು ಮೆಸೇಜ್ ಹಾಕ್ತೇವಿ, ನೀವು ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು ಅಂತೇಳಿ. ಸೊ ಅವಾಗ ನೀವ್ ಏನ್ ಮಾಡ್ಬೇಕು, ನಿಮ್ ಆ ವೆಬ್ಸೈಟಿಗೆ ಹೋಗಿ ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಅನ್ನ ಹಾಕಿದ್ರ ಅಂತಂದ್ರ ಯಾವಾಗ ಎಕ್ಸಾಮ್ ಇದೆ, ಯಾವ ಶಿಫ್ಟ್ ಇದೆ, ಯಾವ ದಿನಾಂಕದಂದಿದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ತೈತಿ. ಅದನ್ನ ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು. ಆಮೇಲೆ ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಆಗ್ತೈತಿ, ಬಿಫೋರ್ 5 days. ನಿಮ್ಮ ಎಕ್ಸಾಮ್ ಯಾವಾಗ ಇರ್ತೈತ್ಲಾ ಅದಕ್ಕಿಂತ 5 ದಿನ ಮುಂಚೆ ಏನಾಗ್ತೈತಿ, ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತೈತಿ. ಅವಾಗ ಬಿಡ್ತಾರೋ ಅಲ್ಲಿ ಹೋಗಿ ನೀವು ವೆಬ್ಸೈಟ್ ದಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಇದಿಷ್ಟು ಮಾಹಿತಿ. ಈಗ ನಮ್ಮ ಒಂದು ಕ್ಲಾಸಸ್ ಗಳು ನಿಮ್ಗೆ ಅವೈಲೇಬಲ್ ಇದಾವೆ. SSC MTS ಎಕ್ಸಾಮ್ ಗೆ ತಯಾರನ್ನ ನಡೆಸುವಂತವ್ರಿಗೆ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಇದೆ ಓನ್ಲಿ 600 rupees ದಲ್ಲಿ. ಈಗ ತಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಕ್ಲಾಸಸ್ ಗಳು ನಿಮ್ಗೆ ರೆಕಾರ್ಡೆಡ್ ಸಿಗ್ತಾವು. ಲೈವ್ ಕ್ಲಾಸ್ 40 days ದಲ್ಲಿ ಮುಗ್ಸಾಕ್ ಆಗುತ್ತಾ? 40 ದಿನಗಳಲ್ಲಿ ಲೈವ್ ಕ್ಲಾಸ್ ಮುಗ್ಸಾಕ್ ಆಗಂಗಿಲ್ಲ. ಸೊ ರೆಕಾರ್ಡೆಡ್ ಕ್ಲಾಸಸ್ ಇದಾವು. ಎಲ್ಲವೂ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಇದರಲ್ಲಿ ನಿಮ್ಗೆ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಎಲ್ಲಾ ಚಾಪ್ಟರ್ ವೈಸ್ ಎಲ್ಲಾ ಕ್ಲಾಸಸ್ ಗಳು ಇರ್ತಾವು. ಅವುಗಳನ್ನ 40 ದಿನ ಟೈಮ್ ಐತಿ. ನಮ್ಮ ಕ್ಲಾಸಸ್ ಗಳು ಇರುವಂತದ್ದು 230 hours, 230 ಗಂಟೆಗಳ ಕ್ಲಾಸಸ್ ಗಳಿದಾವು. 230 ಗಂಟೆ ನೀವು ಕುಂತು ನೋಡಿರಿ ಅಂತಂದ್ರೆ ಎಲ್ಲವುಗಳನ್ನ ಕವರ್ ಮಾಡ್ಬೋದು. ಈ 230 ಗಂಟೆಗಳನ್ನ ನೀವು 40 ದಿನಗಳಲ್ಲಿ ಮುಗಿಸ್ಲಿಕ್ಕೆ ನಿಮ್ಗೆ ಆಗ್ತಿದ್ರೆ, 230 ಗಂಟೆ ಕ್ಲಾಸಸ್ ಗಳನ್ನ ಕೇಳಿ ನಿಮ್ಗೆ 40 ದಿವಸಗಳಲ್ಲಿ ಮುಗಿಸ್ಲಿಕ್ಕೆ ಆಗ್ತಿತ್ತು ಅಂತಂದ್ರೆ ಈ ಕೋರ್ಸ್ ಅನ್ನ ನೀವು ತಗೋಬಹುದು. SSC MTS ಗೆ 600 rupees ಗೆ ಇದೆ. ಇದರಲ್ಲಿ ನಿಮ್ಗೆ ಎಲ್ಲಾ ರೆಕಾರ್ಡೆಡ್ ಕ್ಲಾಸಸ್ ಗಳು ಎಲ್ಲಾ ಸಬ್ಜೆಕ್ಟ್ PDF ನೋಟ್ಸ್ ಗಳು ಸಿಗ್ತವೆ. ಮಾಕ್ ಟೆಸ್ಟ್ ಇರ್ತೈತಿ. ಎಲ್ಲಾ ಶಿಫ್ಟ್ ಗಳ ಹಿಂದಿನ ವರ್ಷದ್ದು ಕನ್ನಡದಲ್ಲಿ ನಿಮ್ಗೆ ಪ್ರೀವಿಯಸ್ ಇಯರ್ ಎಲ್ಲಾ ಕ್ವಶನ್ ಪೇಪರ್ ಸಿಗ್ತವೆ. ಇದರಿಂದ ಏನ್ ಮಾಡಬಹುದು, ನೀವು ಇಂಗ್ಲಿಷ್ ನಲ್ಲಿ ಬರುವಂತಹ ವೊಕ್ಯಾಬುಲರಿಯನ್ನ ಒಳ್ಳೆ ರೀತಿಯಿಂದ ಪ್ರಿಪೇರ್ ಮಾಡಬಹುದು. ಅದ್ರ ಜೊತೆಗೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೊಡ್ತೀವಿ. ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ಸ್ ಗಳಿದ್ರೆ ಸ್ಟಡಿ ಮಾಡ್ಲಿಕ್ಕೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾವು ಈ ಒಂದು ನಿಮ್ಗೆ ಕೋರ್ಸ್ ದಲ್ಲಿ ಕೊಡ್ತಾ ಇದ್ದೇವೆ. ಸೊ ಇದಿಷ್ಟೆಲ್ಲ ನಿಮ್ಗೆ ಸಿಗ್ತಾ ಇರುವಂತದ್ದು ಕೋರ್ಸ್ಗೆ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈ ಕೋರ್ಸ್ ತೆಗೆದುಕೊಳ್ಳುವಂತವ್ರು ಇಲ್ಲಿ ಕೆಳಗೆ ನಂಬರ್ ಇದೆ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಅದ್ರ ಜೊತೆಗೆ ನಮ್ಮ
ಏನಾದ್ರೂ ನಿಮ್ಗೆ ನೋಟಿಫಿಕೇಶನ್ಸ್ ಆಗಿರ್ಬೋದು ಏನಾದ್ರೂ ಮಾಹಿತಿ ಬಂತು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಅದ್ರ ಜೊತೆಗೆ ವಾಟ್ಸ್ಆಪ್ ಚಾನೆಲ್ ಕೂಡ ಇದೆ ಎರಡೂಗಳ ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೆ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ನೀವು ಎರಡೂಗಳಿಗೂ ಕೂಡ ಜಾಯಿನ್ ಆಗ್ರಿ ಏನಾದ್ರೂ ಮಾಹಿತಿ ಬಂತು ಅಡ್ಮಿಟ್ ಕಾರ್ಡ್ ಬಿಟ್ರು ಅಥವಾ ಎಕ್ಸಾಮ್ಸ್ ಗಳ ಸ್ಟೇಟಸ್ ಗಳನ್ನ ಬಿಟ್ರು ಅಂತಂದ್ರೆ ಅಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ ಅಲ್ಲಿ ಅವಾಗ ನೀವು ಚೆಕ್ ಮಾಡಬಹುದಾಗಿರ್ತೈತಿ ಇವೆರಡೂಗಳಿಗೂ ಕೂಡ ನೀವು ಜಾಯಿನ್ ಆಗಬಹುದು ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್